ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಕಾಂಗ್ರೆಸ್ ಮನೆಯಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು ಸಹಜವಾಗಿಯೇ ವಿಪಕ್ಷಗಳಿಗೆ ಒಂದು ರೀತಿ ಅಸ್ತ್ರ ಸಿಕ್ಕಂತಾಗ್ತಾ ಇದೆ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಡಿನ್ನರ್ ಪಾಲಿಟಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿನ್ನರ್ ಪಾರ್ಟಿ ದಿನ ಮಾಡಿಕೊಳ್ಳಿ, ನನ್ನ ಅಭ್ಯಂತರವಿಲ್ಲ. ರಾಯಚೂರಿನಲ್ಲಿ ತೊಗರಿಯನ್ನ ಕೊಂಡುಕೊಳ್ಳುವವರಿಲ್ಲ ಅಂತಾರೆ. ಮೈಸೂರು ಮಂಡ್ಯದಲ್ಲಿ ಭತ್ತ ಖರೀದಿಸುವಂತಹ ಕೇಂದ್ರವನ್ನ ಇನ್ನೂ ಕೂಡ ಶುರು ಮಾಡಿಲ್ಲ. ರಾಜ್ಯದಲ್ಲಿ ಸರ್ಕಾರ ನಮ್ಮ ರೈತರಿಗೆ ಏನು ಮಾಡಬೇಕು ಅದನ್ನ ಮೊದಲು ಮಾಡಿ. ಏನು ಗ್ರೇಟ್ ಸಿದ್ದರಾಮಯ್ಯ ಇವರಂತಹ ಸಿಎಂ ದೇಶದಲ್ಲಿ ಯಾರೂ ಇಲ್ವಂತೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಟೀಕೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ನ ಡಿನ್ನರ್ ಪಾಲಿಟಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರ ಕಾಲೆಳೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಆ ಭೂಮಿ ಲೂಟಿ ಮಾಡ್ಕೊಂಡು ಸೇರ್ಕೊಂಡು ನೀವೆಲ್ಲ KDBನಲ್ಲಿ ಸರ್ಕಾರದ ಅಧಿಕಾರಿಗಳು ಕಾಂಗ್ರೆಸ್ನವ್ರು ಭಾಳ ದಿನ ಸೇರಿ ಮಾಡಿದಿರಲ್ಲ. ಜಡ್ಜ್ಮೆಂಟ್ ಕೊಟ್ಟು ಈಗ ಎಷ್ಟು ದಿವಸ ಆಯಿತು. ಜಡ್ಜ್ಮೆಂಟಲ್ಲಿ ಏನು ಹೇಳೋರೆ, ಏನೋ ಆ್ಯಕ್ಷನ್ ತಗೊಂಡಿದ್ದೀರಾ? ರೈತರಿಗೆ 2019 ಏನು ಗೈಡ್ಲೈನ್ಸ್ ವ್ಯಾಲ್ಯೂ ಇದೆ ಅದನ್ನು ದುಡ್ಡು ಕೊಡಬೇಕು ಅಂತ ಹೇಳಿ ಎಲ್ಲಿ MB ಪಾಟೀಲ್ ಎಲ್ಲವರೇ ಡಿನ್ನರ್ ಪಾರ್ಟಿ ಮೀಟಿಂಗ್ ಮಾಡ್ಕೊಂಡು ಕೂತಿದ್ದೀರಿ. ಆ ರೈತರಿಗೆ ದುಡ್ಡು ಕೊಡಬೇಕಲ್ಲ, 2 ತಿಂಗಳೊಳಗೆ ಜಡ್ಜ್ಮೆಂಟ್ ಕೊಟ್ಟಲ್ಲ ಸುಪ್ರೀಂ ಕೋರ್ಟು. ಯಾರು ರೈತರ ಬಗ್ಗೆ ಚಿಂತೆ ಇದೆಯಾ ನಿಮಗೆ? ಪ್ರತಿನಿತ್ಯ ಡಿನ್ನರ್ ಪಾರ್ಟಿ. ನಾವು ಡಿನ್ನರ್ ಪಾರ್ಟಿ ಎವ್ರಿಡೇ ಮಾಡ್ಕೊಳ್ಳಿ, ಬೆಳಗ್ಗೆ ಸಾಯಂಕಾಲ ಎಲ್ಲ ಮಾಡ್ಕೊಳ್ಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಏನು ಇವತ್ತು ರಾಜ್ಯದಲ್ಲಿ ಏನಾಗಿದೆ, ರಾಯಚೂರಿನಲ್ಲಿ ತೊಗರಿ 26,000 ಕ್ವಿಂಟಲ್ ತೊಗರಿ ಬಂದೈತೆ ಅಂತಾರೆ. ಅಲ್ಲಿ ತೊಗರಿ ಇವತ್ತು ಕೊಂಡ್ಕೊಳ್ಳೋರಿಲ್ಲ ಅಂತಾರೆ. ಇಲ್ಲಿ ಈ ಕಡೆ ಮೈಸೂರು ಮಂಡ್ಯ ಭಾಗದಲ್ಲಿ ಭತ್ತ ಇನ್ನೂ ಖರೀದಿ ಕೇಂದ್ರ ಓಪನ್ ಮಾಡಲಿಲ್ಲ. ಇದೆಲ್ಲ ಬಿಟ್ಟುಬಿಟ್ಟು ಈ ಕತೆ ಈ ರಾಜಕಾರಣ ಯಾತಕ್ಕೆ ಮಾಡ್ತೀರಿ? ಮೊದಲು ರಾಜ್ಯದಲ್ಲಿ ನಮ್ಮ ರೈತರಿಗೆ ಸರ್ಕಾರ ನೀವೇನು ಮಾಡಬೇಕಲ್ಲ, ಮೊದಲು ಅದು ಮಾಡ್ರಪ್ಪ. ಸುಪ್ರೀಂ ಕೋರ್ಟ್ ಆದೇಶ ಆಯಿತು, ನೈಸ್ ಕಂಪ್ನಿ